ಚಿಕ್ಕಮಗಳೂರು ಜಿಲ್ಲೆಯ ಕೊಟ್ಟಿಗೆಹಾರದ ಬಾಳೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಕಲ್ಲಕ್ಕಿ ಗ್ರಾಮಕ್ಕೆ ಸಂಪರ್ಕ ಕಲ್ಪಿಸುವ ಏಕೈಕ ಗ್ರಾಮೀಣ ರಸ್ತೆಯು ಇತ್ತೀಚೆಗೆ ಕಾಂಕ್ರೀಟೀಕರಣಗೊಂಡಿದ್ದರೂ ಅತಿಯಾದ ಭಾರ ಹೊತ್ತ ಲಾರಿಗಳ ನಿರಂತರ ಸಂಚಾರದಿಂದ ಸಂಪೂರ್ಣವಾಗಿ ಹಾಳಾಗಿದ್ದು ಗ್ರಾಮಸ್ಥರಲ್ಲಿ ತೀವ್ರ ಆಕ್ರೋಶಕ್ಕೆ ಕಾರಣವಾಗಿದೆ. ಎಸ್ಟೇಟ್ನಿಂದ ತಂದ ಮರ ಹಾಗೂ ಟಿಂಬರ್ ಸಾಗಣೆ ಮಾಡುವ ಭಾರೀ ತೂಕದ ಲಾರಿಗಳಿಂದಾಗಿ ರಸ್ತೆ ಬಿರುಕು ಬಿಟ್ಟಿದೆ. ಇದರಿಂದಾಗಿ ಬೇಸತ್ತ ಸಾರ್ವಜನಿಕರು ಲಾರಿಯನ್ನ ಮಾರ್ಗ ಮಧ್ಯದಲ್ಲಿಯೇ ತಡೆದು ನಿಲ್ಲಿಸಿ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದು, ಈ ಕುರಿತು ಇಲಾಖೆಯು ಕೂಡಲೇ ಕಠಿಣ ಕ್ರಮ ಕೈಗೊಳ್ಳಬೇಕೆಂದು ಸಾರ್ವಜನಿಕರು ಒತ್ತಾಯಿಸಿದ್ದಾರೆ. ನಮಸ್ತೆ, ಇದು ಬಾಳೂರು ಗ್ರಾಮಸ್ಥರು ಕಲ್ಲೇಕಿಗೆ ತಲುಪುವಂಥ ಒಂದು ಹಳ್ಳಿ ರಸ್ತೆ ಈಗಾಗಲೇ 3 ವರ್ಷದಿಂದ ಇಲ್ಲಿ ಕಾಂಕ್ರೀಟೀಕರಣ ಆಗಿತ್ತು. ಈಗ ಕಲ್ಲೇಕಿ ಎಸ್ಟೇಟಿಂದ ಏನು ಟಿಂಬರ್ ಹುಡುಕಿದ್ದಾರೆ, ಒತ್ತ ಕಾರಣ ಏನಾಗಿದೆ, ಹೊಸದಾಗಿ ಮಾಡಿರುವಂಥ ರೋಡ್ ಕಂಪ್ಲೀಟ್ ಡ್ಯಾಮೇಜ್ ಆಗಿದೆ. ಡ್ಯಾಮೇಜ್ ಅಂದರೆ ನೀವು ಕಂಪ್ಲೀಟ್ ಬಿರುಕುಬಿಟ್ಟಿದೆ. ಹಾಗಾಗಿ ನಾವು ಈಗಿನ ಏನು ಟಿಂಬರ್ ಹುಡುಕಿದ್ರು ಆ ಲಾರಿನ ಹಾಕಿ ರಸ್ತೆಯಲ್ಲಿ ನಿಲ್ಲಿಸಿದ್ದೀವಿ. ದಯವಿಟ್ಟು ಈ ಕೂಡಲೇ ಇದನ್ನು ಸಂಬಂಧಪಟ್ಟ ಇಲಾಖೆಯವರು ಇದನ್ನು ಗಮನಕ್ಕೆ ತಂದು ಈ ಕೂಡಲೇ ಟಿಂಬರ್ ಕೆಲಸ ಮಾಡ್ತಿರುವ ಏನು ಮಾಲಕರಿದ್ದಾರೆ ಮತ್ತು ಆ ತೋಟದ ಮಾಲಕರಿಗೆ ಸೂಕ್ತ ಕಾನೂನು ಕ್ರಮ ಕೈಗೊಂಡು ಅಲ್ಲಿ ಏನು ರಸ್ತೆ ಜರಿದೋಗಿದೆ ಅದರ ಸಂಪೂರ್ಣ ಹಾನಿಯನ್ನು ಭರಿಸಿ ಆ ರಸ್ತೆಯನ್ನು ದುರಸ್ತಿ ಮಾಡುವಂಥ ಕೆಲಸ ಮಾಡಿಕೊಡ್ಬೇಕಾಗಿ ನಾವು ಗ್ರಾಮಸ್ಥರೆಲ್ಲ ಸೇರಿ ಒಕ್ಕಲಿನಿಂದ ಮನವಿ ಮಾಡ್ತಾಯಿದ್ದೀವಿ. ಬಹುಶಃ ಇನ್ನೊಂದು ಸ್ವಲ್ಪ ದಿನದಲ್ಲಿ ಅಲ್ಲಿ ಓಡಾಡೋಕ್ಕೆ ಆಗದ ರೀತಿ ಆಗ್ತದೆ, ಯಾಕಂದರೆ ರಸ್ತೆನೇ ಕಟ್ಟಾಗೋ ಸಂದರ್ಭ ಇದೆ. ದಯವಿಟ್ಟು ಈ ಕೂಡಲೇ ಇದಕ್ಕೆ ಸೂಕ್ತವಾಗಿ ಸ್ಪಂದನೆ ಮಾಡಬೇಕಂತ ನಾವು ಕೇಳ್ಕೊಳ್ತಿದ್ದೀವಿ. ಯಾಕಂದರೆ ಈ ಮಳೆಗಾಲದಲ್ಲಿ ಇಷ್ಟು ದೊಡ್ಡ ಟನ್ನೇಜ್ ಹಾಕ್ಕೊಂಡು ಹೆವಿ ಲೋಡ್ ಹೋದರೆ ಯಾವುದೇ ರಸ್ತೆ ಉಳಿಯಲ್ಲ. ಅದರಲ್ಲೂ ಹಳ್ಳಿಗಳಿಗೆ ರಸ್ತೆಗಳಿಗೆ ರೋಡ್ ಆಗೋದೇ ದೊಡ್ಡ ವಿಚಾರ. ಅಂಥದ್ರಲ್ಲಿ ಆಗಿರುವಂಥ ರೋಡು ಈ ಥರ ಡ್ಯಾಮೇಜ್ ಆದರೆ ಭಾಳ ನಮ್ಮ ಗ್ರಾಮಸ್ಥರಿಗೆಲ್ಲ ಕಷ್ಟ ಆಗ್ತದೆ. ಈ ಕೂಡಲೇ ಎಲ್ಲ ಅಧಿಕಾರಿಗಳು ಸ್ಪಂದನೆ ಮಾಡಬೇಕಾಗಿ ನಾವು ಕೇಳ್ಕೊಳ್ತೇವೆ.